ಮಧ್ಯ ಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇರುವುದರಿಂದ ಹಾಗೂ ಅಲ್ಲಿ ಸಂಘರ್ಷ ನಡೀತಾ ಇರುವುದು ಎಲ್ಲರಿಗೂ ಗೊತ್ತಿದೆ. ಈ ಸಂಘರ್ಷದ ಕಾರಣದಿಂದ ಕರ್ನಾಟಕದ ನಿವಾಸಿಗಳು ಕೆಲವರು ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟ್ ಅಲ್ಲಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅನ್ನುವಂಥ ಪ್ರಶ್ನೆ ಎಲ್ಲ ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದಾನೇ ನಾವು ಹೆಲ್ಪ್ ಲೈನ್ ಅನ್ನ ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನ ಮಾಡಿ ಅವರಿಗೆ ಅವರ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು ಶನಿವಾರ ರಾತ್ರಿಯಿಂದಲೇ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನ ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನ ತಲುಪುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದೆಹಲಿ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ದೆಹಲಿಯಿಂದ ನಮ್ಮ ಕರ್ನಾಟಕದ ನಿವಾಸಿಗಳ ರಕ್ಷಣೆಗೆ ಅವರು ಕೋಆರ್ಡಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಈಗ 3 ವಿಷಯಗಳಲ್ಲಿ ಸ್ವಲ್ಪ ಕರೆ ಮಾಡಿದಂತವರು ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬಹುಶಃ 3 ವಿಷಯದಲ್ಲಿ ಸ್ವಲ್ಪ ಆತಂಕ ಇರಬಹುದು ಅವರಿಗೆ. ಒಂದನೇದು, ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು, ನಮಗೆ ಅಲ್ಲಿಂದ ವಾಪಸ್ಸು ಕರ್ನಾಟಕಕ್ಕೆ ಬರೋದಕ್ಕೆ ವಿಶೇಷ ವಿಮಾನ ಆಗಲಿ ಅಥವಾ ಬೇರೆ ಮುಖಾಂತರ ಆಗಲಿ ಅವರ ವಾಪಸ್ಸು ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ರೆಸ್ಕ್ಯೂ ಫ್ಲೈಟ್ಸ್ ಅಥವಾ ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗಲಿ ವಿಶೇಷ ವಿಮಾನ ಆಗಲಿ ಸದ್ಯಕ್ಕೆ ಅಲ್ಲಿಂದ ಹೊರಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಏರ್ ಟ್ರಾಫಿಕ್ ಕ್ಲಿಯರ್ ಆದ ಕೂಡಲೇ ಆದ್ರೆ ಏರ್ ಟ್ರಾಫಿಕ್ ಸದ್ಯಕ್ಕೆ ಏನು ನಿಷೇಧವಾಗಿದೆ ಆ ನಿಷೇಧವನ್ನ ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂತ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದ್ರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದ್ರೆ ಆ ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನ ನೀಡಲಾಗುವುದು. ಸೊ ಅಲ್ಲಿಯವರೆಗೆ ಶಾಂತವಾಗಿ ಇರಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದು 1 ವಾರ ಆಗ್ಬಹುದು, 4 ದಿನ ಆಗಬಹುದು ಅಥವಾ 10 ದಿನ ಆಗಬಹುದು. ಎಲ್ಲಿಯವರೆಗೂ ಕದನ ವಿರಾಮ ಆಗೋದಿಲ್ಲ ಅಲ್ಲಿಯವರೆಗೂ ಸಹ ವಿಮಾನಯಾನಕ್ಕೆ ಈ ಪ್ರದೇಶ ಸೂಕ್ತ ಅಲ್ಲ. ಆ ಮಧ್ಯದಲ್ಲಿ ಏನಾದರೂ ವಿಮಾನಯಾನ ಮಾಡಲಿಕ್ಕೆ ಹೋದ್ರೆ ಆ ವಿಮಾನಕ್ಕೆ ಗಂಡಾಂತರ ಒದಗಿ ಬರಬಹುದು. ಆ ಕಾರಣದಿಂದ ಕದನದಲ್ಲಿ ವಿರಾಮ ಬರುವವರೆಗೆ ವಿಮಾನ ಹಾರಾಟ ಮತ್ತೆ ಆರಂಭ ಆಗುವವರೆಗೆ
ತಾಳ್ಮೆಯಿಂದ ಸಹಕರಿಸಬೇಕು. ಅದು ಅವಕಾಶ ಸಿಕ್ಕ ಕೂಡಲೇ ರಿಟರ್ನ್ಗೆ ಏನು ಅನ್ನುವಂತಹದನ್ನ ಭಾರತ ಸರ್ಕಾರದವರ ಜೊತೆಗೆ ಮಾತನಾಡಿ ನಾವು ನಮ್ಮ ಕರ್ನಾಟಕದ ನಿವಾಸಿಗಳಿಗೆ ಮಾಹಿತಿಯನ್ನ ಕೊಡ್ತೇವೆ. ಇದು ಮೊದಲನೇ ವಿಷಯ, ರಿಟರ್ನ್ ಬಗ್ಗೆ ಕೇಳ್ತಾ ಇರ್ತಕ್ಕಂಥ. ಎರಡನೇದು, ಕೆಲವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದು ಮುಂದೆ ನಮ್ಮ ಕರ್ನಾಟಕಕ್ಕೆ ಬರುವಂತಹ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗದೆ ಮಧ್ಯದಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನುವಂತಹದ್ದು ಎರಡನೇ ಸಮಸ್ಯೆ. ಅವರಿಗೆ ಪರಿಹಾರ ಏನಂದ್ರೆ, ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಾವು ಈಗಾಗಲೇ ಆಕ್ಟಿವೇಟ್ ಮಾಡಿದ್ದೇವೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು 08022340676 ಅಥವಾ 22253707 ಕೊಡ್ತೇನೆ ನಿಮಗೆ. 22340676 ಅಥವಾ 22253707 ಇವೆರಡು ನಂಬರ್ಗೆ ಫೋನ್ ಮಾಡಬಹುದು. ಇದು ನಮ್ಮ ಹೆಲ್ಪ್ ಲೈನ್, ಸಹಾಯವಾಣಿ ಕೇಂದ್ರ. ಯಾರಾದ್ರೂ ಏರ್ಪೋರ್ಟ್ ಅಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ಬಹುಶಃ ದುಬೈ ಏರ್ಪೋರ್ಟ್ ನಲ್ಲಿ ಇದ್ದಾರೆ ಅಥವಾ ಬಹರೀನ್ ಏರ್ಪೋರ್ಟ್ ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮ್ಗೆ ಜಾಸ್ತಿ ಕರೆಗಳು ಬಂದಿರೋದು ಈ ಎರಡು ಏರ್ಪೋರ್ಟ್ ಇಂದಾನೆ. ಆ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿದ್ದೇವೆ, ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇಲ್ಲ, ಏರ್ಪೋರ್ಟ್ ನಲ್ಲಿ ಸೌಲಭ್ಯ ಇಲ್ಲ, ಆದ್ರೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ವೀಸಾನು ಕೂಡ ಇಲ್ಲ. ಈ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ನಾವು ಈ ಮಾಹಿತಿಯನ್ನ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟು ಅವರಿಂದ ಲೋಕಲ್ ಎಂಬಸಿಗೆ ಕಳಿಸ್ಕೊಟ್ಟು ಲೋಕಲ್ ಎಂಬಸಿ ಅವ್ರ ಕಡೆಯಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಲೋಕಲ್ ವೀಸಾ ಸಿಗೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದ್ರೆ, ಈ ಮಾಹಿತಿಯನ್ನ ನಾವು ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವರು ಲೋಕಲ್ ಎಂಬಸಿಗೆ ತಲುಪಿಸಿ ಲೋಕಲ್ ಎಂಬಸಿನವರು ಆ ಸ್ಟ್ಯಾಂಡರ್ಡ್ ಇರುವಂತಹ ಪ್ರವಾಸಿಗರನ್ನ ಸಂಪರ್ಕ ಮಾಡಿ ಅವರಿಗೆ ಲೋಕಲ್ ಅಲ್ಲಿ ವೀಸಾ ಕೊಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಬರ್ಲಿಕ್ಕೆ ಸಹಾಯವನ್ನ ಮಾಡ್ತಾರೆ, ಸಪೋರ್ಟ್ ಅನ್ನು ಕೊಡ್ತಾರೆ. ಇದು ಎಲ್ಲ ಲೋಕಲ್ ಎಂಬಸಿಗಳಿಗೆ ನಾವು ಸೂಚನೆಯನ್ನ ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ. ಅದಲ್ಲದೆ ನಾವು ನಿಮ್ ಜೊತೆಗೆ ಆ ಎಲ್ಲಾ ದೇಶಗಳದ್ದು ಲೋಕಲ್ ಎಂಬಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು ಕೂಡ ತಮ್ಮ ಮುಖಾಂತರ ಹಂಚಿಕೊಳ್ತಾ ಇದ್ದೇನೆ. ಇಸ್ರೇಲು, ಇರಾನು, ಸೌದಿ ಅರೇಬಿಯಾ, UAE, ಕತಾರ್, ಬಹರೀನ್, ಜೋರ್ಡಾನ್, ಒಮಾನ್, ಇರಾಕ್, ಕುವೈತ್, ಪ್ಯಾಲೆಸ್ಟೈನ್ ಇಷ್ಟು ದೇಶಗಳಲ್ಲಿ ನಮ್ಮ ಎಂಬಸಿ ನಂಬರ್ಸ್ ಅನ್ನ ತಮ್ಗೆ ಕೊಡ್ತೇವೆ. ಸೊ ಅಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ನೇರವಾಗಿ ಸ್ಥಳೀಯ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ಕರೆ ಕೊಟ್ರೆ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಅವ್ರಿಗೆ ಮಾಹಿತಿ ಕಳಿಸ್ಕೊಡ್ತೇವೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿನ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವೀಸಾಗೆ, ಟ್ರಾನ್ಸಿಟ್ ವೀಸಾಗೆ ಅರೇಂಜ್ ಮಾಡ್ತಾರೆ ಅಥವಾ ಬೇರೆ ಲೋಕಲ್ ಸಪೋರ್ಟ್ ಅನ್ನ ಕೊಡಬೇಕು ಅಂತ ಅವರಿಗೆ ಭಾರತ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇದು ಅಲ್ಲದೆ ಕೇಂದ್ರ ಸರ್ಕಾರದ್ದು ಸಾರಥಿ ಸಹಾಯ ಅಂತ ಒಂದು ವೆಬ್ ಪೋರ್ಟಲ್ ಇದೆ, ಅಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು. ಸೊ 3 ವಿಧಾನ ಇದೆ. ಒಂದು, ನಮ್ಮ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಮ್ಮ ಹೆಲ್ಪ್ ಲೈನ್ಗೆ ಫೋನ್ ಮಾಡಬಹುದು, ನಾವು ಅದನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅಲ್ಲಿಂದ ಎಂಬಸಿಗೆ ಕೊಡಿಸ್ತೇವೆ. ಅಥವಾ ನೇರವಾಗಿ ಲೋಕಲ್ ಎಂಬಸಿಗೆ ಸಂಪರ್ಕ ಮಾಡಬಹುದು. ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ ಆನ್ಲೈನ್ ಅಲ್ಲಿ ಸಾರಥಿ ಸಹಾಯ ಅಂತ ಇದೆ, ಅದಕ್ಕೂ ಕೂಡ ಸಂಪರ್ಕ ಮಾಡಬಹುದು. ಸೊ ಇದರ ಮುಖಾಂತರ ಲೋಕಲ್ ಅಲ್ಲಿ ಸದ್ಯಕ್ಕೆ ಟೆಂಪರರಿ ಆಗಿ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡಿರೋರಿಗೆ ವೀಸಾ ಅರೇಂಜ್ಮೆಂಟ್ಸ್ ಅನ್ನ ಮಾಡಿ ಏರ್ಪೋರ್ಟ್ ಇಂದ ಹೊರಗಡೆ ಬಂದು ಹೋಟೆಲ್ ಅಲ್ಲಿ ಅಕಾಮಿಡೇಷನ್ ತಗೊಂಡು ಈ ಗಲಭೆ ಕಡಿಮೆ ಆಗುವವರೆಗೂ ಕಾಯಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು 3ನೇ ವಿಷಯ, ಇವರಿಗೆ ಅಲ್ಲಿ ಅಕಾಮಿಡೇಷನ್ ಮತ್ತೊಂದು ಮಗದೊಂದು ಅದರ ಖರ್ಚು ವೆಚ್ಚಗಳ ಬಗ್ಗೆನೂ ಕೂಡ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ನಾವು ನೇರವಾಗಿ ಆಯಾ ದೇಶಗಳಲ್ಲಿ ಅಲ್ಲಿ ಹೋಟೆಲ್ ಖರ್ಚನ್ನ ಕೊಡ್ಲಿಕ್ಕೆ ನಮ್ಗೆ ಯಾವುದು ಸಾಧನ ಇಲ್ಲ.
ಮತ್ತೊಂದು ರಾಜ್ಯ ಸರ್ಕಾರ ಹೊರದೇಶದಲ್ಲಿ ಏನೇ ಮಾಡಬೇಕಾದ್ರೂ ಕೇಂದ್ರ ಸರ್ಕಾರದ ಮುಖಾಂತರವಾಗಿ ಮಾಡಬೇಕಾದಂತ ಅವಶ್ಯಕತೆ ಇರುತ್ತೆ. ಆದಾಗ್ಯೂ ಸಹ ನಮ್ಮ ಕರ್ನಾಟಕದ ನಿವಾಸಿಗಳು ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡು ಹೋಟೆಲ್ ಅಲ್ಲಿ ಖರ್ಚು ವೆಚ್ಚಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಅಲ್ಲಿ ಎಂಬಸಿ ಅವರ ಮುಖಾಂತರ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿ ಆ ಖರ್ಚನ್ನ ಕರ್ನಾಟಕ ಸರ್ಕಾರ ಭರಿಸುತ್ತದೆ. ಕೇಂದ್ರ ಸರ್ಕಾರದವರು ಎಷ್ಟು ಖರ್ಚಾಗಿದೆ ಅಂತ ನಮ್ಗೆ ಕೊಟ್ರೆ ಅದು ಎಷ್ಟೇ ಖರ್ಚಾಗಿದ್ರು ಕೂಡ ಅದನ್ನ ಭರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೇವೆ. ಆದ್ರೆ ಲೋಕಲ್ ಅಲ್ಲಿ ಬೇರೆ ದೇಶದಲ್ಲಿ ಆಪರೇಟ್ ಮಾಡಬೇಕಾದ್ರೆ ನಾವು ಭಾರತ ಸರ್ಕಾರದ ಮುಖಾಂತರವಾಗಿ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಎಂಬಸಿ ಅವರಿಗೆ ಕರ್ನಾಟಕದ ನಿವಾಸಿಗಳಿಗೆ ಏನಾದ್ರೂ ಹೋಟೆಲು ಖರ್ಚು ವೆಚ್ಚ ಬಂದ್ರೆ ಅದನ್ನ ಭರಿಸಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಿದೆ. ಅದನ್ನ ಎಂಬಸಿ ಮುಖಾಂತರ ಗೌರ್ಮೆಂಟ್ ಮುಖಾಂತರ ನಮಗೆ ಬಂದ್ರೆ ಆ ಖರ್ಚು ವೆಚ್ಚವನ್ನು ಕೂಡ ಕರ್ನಾಟಕ ಸರ್ಕಾರ ಭರಿಸಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತಹದ್ದು ವಿಷಯ. ಇಷ್ಟು ವಿಷಯಗಳು ಇವತ್ತು ನಿನ್ನೆ ಕೇಂದ್ರ ಸರ್ಕಾರದ ಸಂಪುಟ ಉಪಸಮಿತಿ ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಸೆಕ್ಯೂರಿಟಿ ನಿನ್ನೆ ಸಂಜೆ ಭೇಟಿ ಮಾಡಿದೆ. ಆದ್ರೆ ಅವರು ಇನ್ನೂವರೆಗೂ ಕೂಡ ಏನು ಅಧಿಕೃತವಾಗಿ ನಮಗೆ ಯಾವುದೇ ಪಬ್ಲಿಕ್ ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಮಗೂ ಕೂಡ ಇನ್ನೂ ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ ಏನು ತೀರ್ಮಾನ ಆಗಿದೆ ಅಂತ. ನಾವು ಕೂಡ ಸುದ್ದಿ ಮಾಧ್ಯಮದ ಮುಖಾಂತರ ಬೇರೆ ಬೇರೆ ದೇಶಗಳ ಸುದ್ದಿ ಮಾಧ್ಯಮದ ಮುಖಾಂತರ ತಿಳಿದು ಬಂದ ಹಾಗೆ ಇನ್ನೂ ಒಂದು ವಾರದಷ್ಟು ಈ ಕದನ ಮುಂದುವರಿಯುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ನಾವು ನಮ್ಮ ಕರ್ನಾಟಕದ ನಿವಾಸಿಗಳು ಹೊರಗಡೆ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ನೆರವಿಗೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಏತನ್ಮಧ್ಯೆ ಯಾರು ಆತಂಕಕ್ಕೆ ಒಳಗಾಗಬಾರದು. ಆತಂಕದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅನಿರೀಕ್ಷಿತ ಒಂದು ಘಟನೆ. ಇದರಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಜೊತೆಗೆ ನಿಂತಿದೆ. ನಾವು ನಮ್ಮ ಎಲ್ಲ ಶಕ್ತಿಯನ್ನ ಪ್ರಯೋಗ ಮಾಡಿ ನಿಮಗೆ ಸಕಾಲದಲ್ಲಿ ನೆರವನ್ನ ಕೊಡುವಂತಹದ್ದು ನಮ್ಮ ಜವಾಬ್ದಾರಿ ಇದೆ. ಆ ಕೆಲಸವನ್ನ ನಿಮ್ಮ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ಮಾಡ್ತಾ ಇದೆ. ಆದ್ರೆ ಅವಕಾಶ ಸಿಗುವವರೆಗೆ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಲ್ಪ್ ಲೈನ್ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಅದು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಸ್ಪಂದಿಸ್ತಕ್ಕಂತ ಕೆಲಸ ಭಾರತ ಸರ್ಕಾರದ ಸಹಾಯದಿಂದ ಭಾರತ ಸರ್ಕಾರದ ಮುಖಾಂತರ ನಾವು ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದೇವೆ. ಇದು ಅಲ್ಲದೆ ಡಿಸ್ಟ್ರಿಕ್ಟ್ ಲೆವೆಲ್ ಹೆಲ್ಪ್ ಲೈನ್ ಅನ್ನು ಕೂಡ ನಾವು ಆಕ್ಟಿವೇಟ್ ಮಾಡಿದ್ದೇವೆ ಪ್ರತಿ ಜಿಲ್ಲೆಗೆ. ಬಟ್ ಸ್ಟೇಟ್ ಹೆಲ್ಪ್ ಲೈನ್ ಕೋಆರ್ಡಿನೇಟ್ ಮಾಡ್ತಾ ಇದೆ. ಡಿಸ್ಟ್ರಿಕ್ಟ್ ಹೆಲ್ಪ್ ಲೈನ್ ಬಹುಶಃ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಎಲ್ಲ ಡಿಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಆ ಜಿಲ್ಲೆಯವರು ಯಾರ್ಯಾರು ಎಲ್ಲೆಲ್ಲಿ ಸ್ಟ್ಯಾಂಡರ್ಡ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಬೇಕು ಅಂತ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಒಟ್ಟಾರೆ ಸರ್ಕಾರ ಶನಿವಾರ ರಾತ್ರಿಯಿಂದಲೇ ಎಚ್ಚೆತ್ತುಕೊಂಡು ಇವರನ್ನ ಎಲ್ಲೆಲ್ಲಿ ಇದ್ದಾರೆ ಅವರಿಗೆ ನೆರವಿಗೆ ಈ ಸಂದರ್ಭದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ನಾನು ಡೈಲಿ ನಮ್ಮ ರೆಸಿಡೆಂಟ್ ಕಮಿಷನರ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಡೈಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ಇವತ್ತು ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ ಜೊತೆಗೂ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ. ಆದ್ರೆ ಇವಾಗ ಎವ್ಯಾಕ್ಯುಯೇಷನ್ ಯಾವಾಗ ಮಾಡಬಹುದು ಅನ್ನೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇನ್ನೂ ಸ್ಪಷ್ಟ ಉತ್ತರ ಇಲ್ಲ. ಯಾಕಂದ್ರೆ ಕದನ ನಡೀತಾ ಇರೋದ್ರಿಂದ ಅದು ಸ್ಪಷ್ಟತೆ ಬಂದ ಕೂಡಲೇ ಮುಂದಿನ ಯೋಜನೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಎವ್ಯಾಕ್ಯುಯೇಷನ್ ಸ್ಟಾರ್ಟ್ ಆದ ತಕ್ಷಣ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಹತ್ರ ಪ್ಲಾನ್ ಇದೆ. ಆದ್ರೆ ಅದು ಈಗ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಎವ್ಯಾಕ್ಯುಯೇಷನ್ಗೆ ಬಂದಾಗ ಅದನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಆ ಎವ್ಯಾಕ್ಯುಯೇಷನ್ ಪ್ಲಾನ್ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೇವೆ. ಸದ್ಯಕ್ಕೆ 109 ಜನ ನಮ್ಗೆ ಕರೆ ಮಾಡಿದ್ದಾರೆ. ಇನ್ನೂ ಯಾರಾದ್ರೂ ಇದ್ರೆ ಅವರು ಕರೆ ಮಾಡಿದ್ರೆ ಅವರ ಮಾಹಿತಿನೂ ನಮ್ಗೆ ಸಿಗುತ್ತೆ. ಸೊ ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ರೆ ಅವ್ರಿಗೇನ ಅವರು ಕಂಫರ್ಟೇಬಲ್ ಆಗಿದ್ರೆ ಫೋನ್ ಮಾಡಿ ಅಂತ ನಾವೇನ್ ಬರುವಂತ ಮಾಡಕ್ ಹೋಗೋದಿಲ್ಲ. ಆತಂಕದಲ್ಲಿ ಇದ್ರೆ ಅವ್ರು ನಮ್ಗೆ ಸಂಪರ್ಕ ಮಾಡ್ಲಿ. 109ರಲ್ಲಿ 100 ಜನ ದುಬೈನಲ್ಲೇ ಇದ್ದಾರೆ, 9 ಜನ ಬೇರಿನ್ ನಲ್ಲಿ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಬಳ್ಳಾರಿ ಜಿಲ್ಲೆಯವರು ಇದ್ದಾರೆ. ಅದು ಬಿಟ್ಟರೆ ಬ್ಯಾಂಗ್ಳೂರ್ನವರು ಇದ್ದಾರೆ. ಸರ್, ಈಗ ಇಷ್ಟು ಶಾಸಕರು ಅವರ ಫ್ಯಾಮಿಲಿಗಳು ಕೂಡ ಸ್ಟ್ಯಾಂಡ್ ಆಗಿತ್ತು. ಅದರಲ್ಲಿ ರಿಟರ್ನ್ ಆಗಿರುವಂತದ್ದು ಅವರು ಎಲ್ಲಿದ್ರೋ ಗೊತ್ತಿಲ್ಲ. ಈಗ ಯುರೋಪ್ ಅಲ್ಲಿ ಅಥವಾ ನೀವು ಈ ಕಡೆ ಏಷ್ಯಾದಲ್ಲಿ, ಯುರೋಪ್ ಅಲ್ಲಿ, ಅಮೆರಿಕಾದಲ್ಲಿ ಇದ್ರೆ ವಯಾ ಮಿಡ್ಲ್ ಈಸ್ಟ್ ಬರೋದ್ರ ಬದಲಿಗೆ ಬೇರೆ ರೂಟ್ ಅಲ್ಲಿ ಬರಬಹುದು.
ಅಂತವರಿಗೆ ಕೆಲವರಿಗೆ ಅವಕಾಶ ಇದೆ. ಸೊ ಅಂದ್ರೆ ಯುರೋಪ್ ಅಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರು ಇನ್ನೂ ಟೇಕ್ ಆಫ್ ಆಗಿಲ್ಲ ಅಲ್ಲೇ. ಅವ್ರು ಮಿಡ್ಲ್ ಈಸ್ಟ್ ಗೆ ಬಂದು ಅಲ್ಲಿ ಫ್ಲೈಟ್ ಚೇಂಜ್ ಮಾಡಿ ಇಂಡಿಯಾಗೆ ಬರುವಂತ ಅವರು ಇನ್ನೂ ಯುರೋಪ್ ಅಲ್ಲೇ ಇದ್ದಾರೆ ಸುಮಾರು ಜನ, ಅಮೆರಿಕಾದಲ್ಲೂ ಇದ್ದಾರೆ, ಏಷ್ಯಾದ ಕೆಲವು ಭಾಗದಲ್ಲೂ ಕೂಡ ಇದ್ದಾರೆ. ಸೊ ಅವರು ಬೇರೆ ಮಿಡ್ಲ್ ಈಸ್ಟ್ ರೂಟ್ ಅಲ್ಲದೆ ಬೇರೆ ರೂಟ್ ಮುಖಾಂತರವಾಗಿ ತಲುಪಬಹುದು. ಅಂದ್ರೆ ಈಗ ಸಿಂಗಾಪುರ್ ಏರ್ಲೈನ್ಸ್ ಇರುತ್ತೆ, ಬ್ಯಾಂಕಾಕ್ ಏರ್ಲೈನ್ಸ್ ಇರುತ್ತೆ, ಕ್ಯಾಥೆ ಪೆಸಿಫಿಕ್ ಇರುತ್ತೆ, ಇವರಿಗೆಲ್ಲ ಬಹುಶಃ ಇಷ್ಟು ಮಟ್ಟಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಅವರು ಆ ರೂಟಿಂದ ವಾಪಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಏಷ್ಯನ್ ಕ್ಯಾರಿಯರ್ಸ್ ಮುಖಾಂತರ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಅವರವರ ಟ್ರಾವೆಲ್ ಏಜೆಂಟ್ ಜೊತೆ ಮಾತಾಡ್ಕೊಂಡು ಅದನ್ನ ಕೋಆರ್ಡಿನೇಟ್ ಮಾಡ್ಬೋದು. ಸರಿ. ಆದ್ರೆ ಮಿಡ್ಲ್ ಈಸ್ಟ್ ಮುಖಾಂತರನೇ ಬರಬೇಕು ಅಂತ ಅನಿವಾರ್ಯತೆ ಇರೋರಿಗೆ ಸದ್ಯಕ್ಕೆ ತೊಂದರೆ. ಅಂದ್ರೆ ಬೇರೆ ರೂಟ್ ಅಲ್ಲಿ ಬರೋರಿಗೆ ತೊಂದರೆ ಇಲ್ಲ ನನ್ನ ಪ್ರಕಾರ. ಕ್ಯಾಶುಯಾಲಿಟಿ ಆಗಿರುವಂತದ್ರಲ್ಲಿ ಇಲ್ಲ, ಅವರು ಒಂದು ಮಾತ್ರ ಮೈನರ್ ಕ್ಯಾಶುಯಾಲಿಟಿ ಅಂತ ನಾನು ಮಾತಾಡ್ತಾ ಗೊತ್ತಾಯ್ತು. ಅಂತ ಮೇಜರ್ ಕ್ಯಾಶುಯಾಲಿಟಿ ನಮ್ಗೆ ಯಾವ್ದು ರಿಪೋರ್ಟ್ ಆಗಿಲ್ಲ. ಸರಿ. ನಮ್ಗೆ ಆ ಮಾಹಿತಿ ಬಂದಿಲ್ಲ. ಸರ್, ಎಷ್ಟು ಜನ ಇಲ್ಲಿ ಹೋಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಅವ್ರು ಕೂಡ ಮಾಹಿತಿ ಇದ್ರೆ ಅವ್ರು ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸರಿ. ಅವರಿಂದ ತಗೊಳ್ಬೇಕು. ಸರ್, ಪ್ರವಾಸಕ್ಕೆ ಹೋಗಿರೋರು ವಾಪಸ್ ಬರೋದು ಅಲ್ಲಿ ಕೆಲಸ ಮಾಡ್ತಿರೋ ಏನಾದ್ರು ಆತಂಕ ಇದೆ, ಅವ್ರೇನಾದ್ರು ಸಂಪರ್ಕ ಮಾಡಿದ್ದಾರೆ? ಯಾಕಂದ್ರೆ ಕರ್ನಾಟಕದವರು ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಿದ್ದಾರೆ ರಾಜ್ಯದಲ್ಲಿ, ಅವ್ರೇನಾದ್ರು ಈಗ ನಾನು ಕೆಲವ್ರ ಹತ್ರ ಮಾತಾಡಿದೆ, ಕೆಲವರು ಶಾಸಕರು ಅಲ್ಲಿ ಸ್ಟಕ್ ಆಗಿರೋರು ಅವ್ರ ಹತ್ರ ನಾನು ಮಾತಾಡಿದೆ. ಅಲ್ಲಿ ತಾತ್ಕಾಲಿಕವಾಗಿ ಅಲ್ಲೇ ವಾಸ ಮಾಡ್ತಾ ಇರುವಂತ ಉದ್ಯೋಗದಲ್ಲಿರುವಂತವ್ರು, ಅವರಿಗೆ ನಾವು ಮನವಿ ಮಾಡುವಂತದ್ದು, ಲೋಕಲ್ ಗವರ್ಮೆಂಟ್ ಅವರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನ ದಯವಿಟ್ಟು ಫಾಲೋ ಮಾಡಬೇಕು, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಅವ್ರೇನು ಮನೆಯಿಂದ ಹೊರಗಡೆ ಬರಬಾರದು ಹಾಗೂ ಓಡಾಡಬಾರದು, ಇಂಥ ಸಮಯದಲ್ಲಿ ಕರ್ಫ್ಯೂ ಇರುತ್ತೆ, ಇಂಥ ಸೂಚನೆಗಳನ್ನ ದಯವಿಟ್ಟು ಅಲ್ಲಿ ಪಾಲನೆ ಮಾಡಬೇಕು. ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂತಹ ವಾಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದ ನಿವಾಸಿಗಳಿಗೆ ನಾನು ಮನವಿ ಮಾಡೋದು. ಹಾಗೂ ಎರಡನೇದು, ಲೋಕಲ್ ಎಂಬೆಸಿ ಹತ್ರ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರು ಟೈಮ್ ಟು ಟೈಮ್ ಏನೇ ಬೇಕಾದ್ರೂ ಕೂಡ ಲೋಕಲ್ ಎಂಬೆಸಿ ನಮಗೆ ಎಲ್ಲರಿಗೂ ನೇರವಾಗಿ, ನಾವು ಕರ್ನಾಟಕ ಸರ್ಕಾರ ನಿಮ್ಗೆ ತಲುಪಬೇಕಾದ್ರೂ ಲೋಕಲ್ ಎಂಬೆಸಿ ಮುಖಾಂತರ ನಾವು ತಲುಪಬೇಕಾಗುತ್ತೆ. ಸೊ ಹಾಗಾಗಿ ಲೋಕಲ್ ಎಂಬೆಸಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಗೆ ಟೈಮ್ ಟು ಟೈಮ್ ನಾವು ಸಲಹೆ ಸೂಚನೆಯನ್ನ ಕೊಡ್ತೇವೆ. ಓಕೆ.